ಪಾಕಿಸ್ತಾನಕ್ಕೆ ಬಿಗ್ ಶಾಕ್. ಮಾರ್ಚ್ನಿಂದ ಆ ನದಿಯ ಹನಿ ನೀರು ಸಿಗಲ್ಲ. ಭಾರತದ ಜಲಾಸ್ತ್ರಕ್ಕೆ ನಡುಗಿದ ಶತ್ರು ರಾಷ್ಟ್ರ. ನಮಸ್ಕಾರ ವೀಕ್ಷಕರೇ. 2016ರಲ್ಲಿ ಉರಿ ದಾಳಿ ನಡೆದಾಗ ಮತ್ತು ನಂತರ ಪುಲ್ವಾಮಾ ದಾಳಿ ನಡೆದಾಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದ್ರು, ನೆನಪಿದೆಯಾ? ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಅಂದು ಹೇಳಿದ ಆ ಮಾತಿಗೆ ಇವತ್ತು ಕೃತಿ ರೂಪ ಸಿಗುವ ಸಮಯ ಹತ್ತಿರ ಬಂದಿದೆ. ಭಾರತ ತನ್ನ ಜಲಶಕ್ತಿಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ನೀಡಲು ಸಜ್ಜಾಗಿದೆ. ಹೌದು, ಇಷ್ಟು ದಿನ ನಮ್ಮ ಕಣ್ಣ ಮುಂದೆಯೇ ನಮ್ಮದೇ ಆದ ರಾವಿ ನದಿಯ ನೀರು ಸುಮ್ಮನೆ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾಗಿತ್ತು. ನಾವು ನೀರಿನ ಅಭಾವದಲ್ಲಿ ಒದ್ದಾಡ್ತಿದ್ವಿ, ಆದರೆ ನಮ್ಮ ನೀರು ಪಾಕಿಸ್ತಾನದ ಪಾಲಾಗ್ತಾಗಿತ್ತು. ಆದ್ರೀಗ ಆ ಕಾಲ ಮುಗಿದಿದೆ. ಜಮ್ಮು ಕಾಶ್ಮೀರ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ. ಮಾರ್ಚ್ 2026, ಇದೇ ಮಾರ್ಚ್ ತಿಂಗಳಿನಿಂದ ಪಾಕಿಸ್ತಾನಕ್ಕೆ ಹರಿತಾಗಿದ್ದ ರಾವಿ ನದಿಯ ಆ ಹೆಚ್ಚುವರಿ ನೀರು ಸಂಪೂರ್ಣ ಬಂದ್ ಆಗಲಿದೆ. ಆ ನೀರು ಇನ್ನು ಮುಂದೆ ನಮ್ಮ ಜಮ್ಮುವಿನ ರೈತರ ಹೊಲಗಳಿಗೆ ಹರಿಯಲಿದೆ. ಹಾಗಾದ್ರೆ ಏನಿದು ಶಹಪುರ್ ಕಂಡಿ ಡ್ಯಾಮ್ ಪ್ರಾಜೆಕ್ಟ್? ಇದು ಪಾಕಿಸ್ತಾನಕ್ಕೆ ಎಂಥ ಹೊಡೆತ ಕೊಡಲಿದೆ ಗೊತ್ತಾ? ಸುಮಾರು 30 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಆ ಯೋಜನೆ ಈಗ ಪೂರ್ಣವಾಗುವುದಾದ್ರೂ ಹೇಗೆ? ಇದರಿಂದ ನಮ್ಮ ರೈತರಿಗೆ ಸಿಗುವ ಲಾಭ ಏನು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಈ ನಡೆ ಎಷ್ಟು ಮುಖ್ಯವಾದದ್ದು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಭಾರತದ ಜಲ ದಿಗ್ವಿಜಯದ ಕಥೆಯನ್ನೇ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬಿಡದಿರೋದಕ್ಕೆ ಮೋದಿಯವರು ಏನು ನಿರ್ಧಾರ ತಗೊಂಡಿದ್ದಾರಲ್ಲ, ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪಾಕಿಸ್ತಾನಕ್ಕೆ ಇದರಿಂದ ಬುದ್ಧಿ ಬರುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಗಡಿಯನ್ನ ಕಾಯ್ತಾ ಇರುವ ವೀರ ಯೋಧರಿಗೆ ಸೆಲ್ಯೂಟ್, ಸಲಾಂ ಹೇಳೋದಕ್ಕೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಆ ಸುದ್ದಿಯ ಆಳವನ್ನ ನೋಡೋಣ. ಜಮ್ಮು ಮತ್ತು ಕಾಶ್ಮೀರದ ಜಲಶಕ್ತಿ ಸಚಿವರಾಗಿರೋ ಜಾವೇದ್ ಅಹಮದ್ ರಾಣಾ ಅವರು ಒಂದು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳೋದಿಷ್ಟೇ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಶಹಪುರ್ ಕಂಡಿ ಅಣೆಕಟ್ಟು ಯೋಜನೆ ಬಹುತೇಕ ಮುಗಿದಿದೆ. ಮಾರ್ಚ್ 31, 2026 ಒಳಗಡೆ ಇದು ಪೂರ್ಣಗೊಳ್ತಾಗಿದೆ. ಆ ಕ್ಷಣದಿಂದ ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾಗಿದ್ದ ಹೆಚ್ಚುವರಿ ನೀರು ನಿಲ್ಲಲಿದೆ. ಇದು ಸಾಮಾನ್ಯ ಸುದ್ದಿಯಲ್ಲ. ಎಷ್ಟು ದಿನ ನಾವು ಸಿಂಧೂ ನದಿ ನೀರು ಒಪ್ಪಂದದ ಅಡಿಯಲ್ಲಿ ನಮಗೆ ಸೇರಿದ ನೀರನ್ನೂ ಬಳಸಿಕೊಳ್ಳಲಾಗದೆ ಪಾಕಿಸ್ತಾನಕ್ಕೆ ಬಿಡ್ತಾಗಿದ್ವಿ. ಆದ್ರೀಗ ಭಾರತ ಎಚ್ಚೆತ್ತುಕೊಂಡಿದೆ. ವರದಿಗಳ ಪ್ರಕಾರ ಸುಮಾರು 1150 ಕ್ಯೂಸೆಕ್ ನೀರು ಇನ್ಮುಂದೆ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಇದು ಭಾರತದಲ್ಲೇ ಉಳಿಯತ್ತೆ. ಇದು ಪಾಕಿಸ್ತಾನದ ಪಾಲಿಗೆ ಮರಣ ಶಾಸನವಾದರೆ ಜಮ್ಮುವಿನ ರೈತರಿಗೆ ಸಂಜೀವಿನಿಯಾಗಲಿದೆ. ಶಹಪುರ್ ಕಂಡಿ ಡ್ಯಾಮ್ ದಶಕಗಳ ಕನಸು ನನಸಾಗಿದ್ದು ಹೇಗೆ? ಈ ಯೋಜನೆಯ ಇತಿಹಾಸ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ. ಇದು ನಿನ್ನೆ ಮೊನ್ನೆ ಶುರುವಾದ ಪ್ರಾಜೆಕ್ಟ್ ಅಲ್ಲ. ಇದಕ್ಕೆ ಶಂಕುಸ್ಥಾಪನೆಯಾಗಿದ್ದು ಬರೋಬ್ಬರಿ 1995ರಲ್ಲಿ, ಅಂದರೆ VP ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ. ಆದರೆ ನಮ್ಮ ದೇಶದ ದುರಂತ ನೋಡಿ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯಗಳ ನಡುವಿನ ಚಿಕ್ಕ ಪುಟ್ಟ ಜಗಳಗಳಿಂದಾಗಿ ಈ ಕೆಲಸ ನಿಂತೇ ಹೋಗಿತ್ತು. ವರ್ಷಗಳು ಉರುಳಿದ್ವು, ಸರ್ಕಾರಗಳು ಬದಲಾದವು, ಆದರೆ ಈ ಡ್ಯಾಮ್ ಮಾತ್ರ ಆಗಲೇ ಇಲ್ಲ. ಇದರ ಲಾಭ ಯಾರಿಗಾಯ್ತು? ಪಾಕಿಸ್ತಾನಕ್ಕಾಯ್ತು. ಡ್ಯಾಮ್ ಇಲ್ಲದ ಕಾರಣ ನೀರು ಸರಾಗವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾಗಿತ್ತು. ಆದರೆ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಮತ್ತು 2018ರಲ್ಲಿ ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಂತ ಘೋಷಣೆ ಮಾಡಿದ ಮೇಲೆ ಇದಕ್ಕೆ ಜೀವ ಬಂತು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಜಗಳ ಬಗೆಹರಿಸಿ ಕೆಲಸವನ್ನ ರಾಕೆಟ್ ವೇಗದಲ್ಲಿ ಆರಂಭ ಮಾಡಿತು. ಈಗ 2026 ಮಾರ್ಚ್ನಲ್ಲಿ ಇದು ಉದ್ಘಾಟನೆಗೆ ರೆಡಿಯಾಗ್ತಾಗಿದೆ. ಇದು ರಾವಿ ನದಿಯ ಮೇಲೆ ಪಂಜಾಬಿನ ಪಠಾನ್ಕೋಟ್ ಜಿಲ್ಲೆಯಲ್ಲಿ ನಿರ್ಮಾಣವಾಗ್ತಾಗಿದೆ. ಇದು ರಂಜಿತ್ ಸಾಗರ್ ಡ್ಯಾಮ್ನ ಕೆಳಭಾಗದಲ್ಲಿದೆ. ಭಾರತಕ್ಕೇನು ಲಾಭ? ಸಂಭಾ ಮತ್ತು ಕಥುವಾ ರೈತರಿಗೆ ವರದಾನ. ಈಗ ಪ್ರಶ್ನೆ, ಪಾಕಿಸ್ತಾನಕ್ಕೆ ಹೋಗುವ ನೀರು ತಡೆದ್ರೆ ನಮಗೇನು ಲಾಭ ಅನ್ನೋದು. ಸಚಿವ ಜಾವೇದ್ ರಾಣಾ ಅವರು ಹೇಳೋ ಪ್ರಕಾರ ಇದು ಜಮ್ಮು ಕಾಶ್ಮೀರದ ಕಂಡಿ ಬೆಲ್ಟ್ ಪ್ರದೇಶಕ್ಕೆ ಸ್ವರ್ಗವಾಗಲಿದೆ. ಯಾವುದೀ ಕಂಡಿ ಬೆಲ್ಟ್ ಅಂತೀರಾ? ಜಮ್ಮುವಿನ ಸಂಭಾ ಮತ್ತು ಕಥುವಾ ಜಿಲ್ಲೆಗಳು. ಇವು ಗಡಿ ಭಾಗದ ಜಿಲ್ಲೆಗಳು. ಇಲ್ಲಿನ ರೈತರು ದಶಕಗಳಿಂದ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಬಂದರೆ ಮಾತ್ರ ಕೃಷಿ, ಇಲ್ಲದಿದ್ರೆ ಇಲ್ಲ ಅನ್ನೋ ಪರಿಸ್ಥಿತಿ. ಆದ್ರೀಗ ನೀರಾವರಿ ಇನ್ಕ್ರೀಸ್ ಆಗತ್ತೆ.
ಇರಿಗೇಷನ್ ಇನ್ಕ್ರೀಸ್ ಆಗುತ್ತೆ. ತಡೆಯಲಾದ 1150 ಕ್ಯೂಸೆಕ್ ನೀರಿಂದ ಜಮ್ಮುವಿನ ಸುಮಾರು 32,000 ಹೆಕ್ಟರ್ ಅಂದರೆ ಸುಮಾರು 79,000 ಎಕರೆ ಭೂಮಿಗೆ ನೀರು ಸಿಗಲಿದೆ. ಕಲ್ಪನೆ ಮಾಡಿಕೊಳ್ಳಿ, ಬರಡು ಭೂಮಿ ಹಸಿರಾಗತ್ತೆ. ಪಂಜಾಬಿಗೆ ಲಾಭ ಆಗತ್ತೆ. ಕೇವಲ ಜಮ್ಮು ಮಾತ್ರವಲ್ಲ, ಪಂಜಾಬ್ ರಾಜ್ಯದ 5,000 ಹೆಕ್ಟರ್ ಭೂಮಿಗೂ ಇದರಿಂದ ನೀರು ಸಿಗತ್ತೆ. ವಿದ್ಯುತ್ ಉತ್ಪಾದನೆ. ಈ ಡ್ಯಾಮ್ನಿಂದ 206 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಲಿದೆ. ಇದರಲ್ಲಿ 20% ವಿದ್ಯುತ್ ಜಮ್ಮು ಕಾಶ್ಮೀರಕ್ಕೆ ಸಿಗತ್ತೆ, ಉಳಿದದ್ದು ಪಂಜಾಬ್ಗೆ ಸಿಗತ್ತೆ. ಅಂದರೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ನೀರು ಇನ್ನು ಮುಂದೆ ನಮ್ಮ ರೈತರ ಹೊಲಕ್ಕೆ, ನಮ್ಮ ಮನೆಗಳಿಗೆ ಬೆಳಕಾಗಿ ಬರಲಿದೆ. ಈಗ ಪಾಕಿಸ್ತಾನ ಮತ್ತು ಅಂತಾರಾಷ್ಟ್ರೀಯ ಮೀಡಿಯಾಗಳು ಬೊಬ್ಬೆ ಹೊಡಿತಾ ಇರಬಹುದು, ಭಾರತ ಒಪ್ಪಂದ ಮುರಿದಿದೆ, ನೀರು ತಡಿತಾ ಇದೆ ಅಂತ. ಆದರೆ ಸತ್ಯ ಏನು ಗೊತ್ತಾ? ಭಾರತ ಇಲ್ಲಿ ಯಾವುದೇ ಒಪ್ಪಂದವನ್ನು ಮುರಿತಿಲ್ಲ. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿ ನೀರು ಒಪ್ಪಂದ ಆಯಿತು. ಅದರ ಪ್ರಕಾರ ಪಶ್ಚಿಮದ ನದಿಗಳಾಗಿರೋ ಸಿಂಧೂ, ಝೀಲಂ, ಚೆನಾಬ್ ಈ 3 ನದಿಗಳ ನೀರಿನ ಹಕ್ಕು ಪಾಕಿಸ್ತಾನಕ್ಕೆ ಸೇರಿದ್ದು. ಅಲ್ಪ ಭಾಗ ಭಾರತ ಬಳಸಬಹುದು ಅಂತ. ಪೂರ್ವದ ಭಾಗಗಳಾಗಿರುವಂತಹ ಅಂದರೆ ಪೂರ್ವದ ನದಿಗಳಾದ ರಾವಿ, ಬಿಯಾಸ್, ಸಟ್ಲೆಜ್ ನದಿಗಳು, ಈ 3 ನದಿಗಳ ನೀರು ಸಂಪೂರ್ಣವಾಗಿ 100% ಭಾರತಕ್ಕೆ ಸೇರಿದ್ದು. ಈಗ ನಾವು ತಡಿತಾ ಇರೋದು ಯಾವ ನದಿ? ರಾವಿ ನದಿ ನೀರು. ರಾವಿ ನದಿಯ ನೀರು ಒಪ್ಪಂದದ ಪ್ರಕಾರ ನಮ್ಮದೇ, ಅದು ನಮ್ಮ ಹಕ್ಕು. ಇಷ್ಟು ದಿನ ನಮಗೆ ಡ್ಯಾಮ್ ಕಟ್ಟೋಕ್ಕಾಗದೆ ನೀರನ್ನು ವೇಸ್ಟ್ ಆಗಿ ಪಾಕಿಸ್ತಾನಕ್ಕೆ ಬಿಡ್ತಾಗಿದ್ವಿ. ಈಗ ನಾವು ಡ್ಯಾಮ್ ಕಟ್ತಿದ್ದೀವಿ, ನಮ್ಮ ನೀರನ್ನು ನಾವು ಬಳಸ್ಕೊಳ್ತೀವಪ್ಪ. ಹಾಗಾಗಿ ಪಾಕಿಸ್ತಾನಕ್ಕೆ ಇದರ ಮೇಲೆ ಹಕ್ಕಿಲ್ಲ, ಕೂಗಾಡೋದಕ್ಕೂ ಹಕ್ಕಿಲ್ಲ. ಇದು ಭಾರತದ ನ್ಯಾಯಬದ್ಧವಾದ ಕ್ರಮ. ವೀಕ್ಷಕರೇ, ಪಾಕಿಸ್ತಾನ ಈಗಾಗಲೇ ನೀರಿನ ಅಭಾವದಲ್ಲಿ ಸಾಯ್ತಾ ಇದೆ. ಅವರ ಅಂತರ್ಜಲ ಪಾತಾಳಕ್ಕೆ ಹೋಗಿದೆ, ಕೃಷಿ ನಾಶವಾಗ್ತಾ ಇದೆ. ಇಂಥ ಸಮಯದಲ್ಲಿ ರಾವಿ ನದಿಯಿಂದ ಫ್ರೀ ಆಗಿ ಸಿಗ್ತಾ ಇದ್ದ 1150 ಕ್ಯೂಸೆಕ್ ನೀರು ನಿಂತು ಹೋದ್ರೆ ಏನಾಗತ್ತೆ? ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಗಡಿ ಭಾಗದ ರೈತರು ಕಂಗಾಲಾಗ್ತಾರೆ. ಅವರ ಕೃಷಿ ಭೂಮಿ ಒಣಗಿ ಹೋಗ್ಬಿಡತ್ತೆ. ಭಾರತದ ಈ ನಡೆ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಸಂದೇಶ. ನೀವು ಭಯೋತ್ಪಾದನೆ ನಿಲ್ಲಿಸದೆ ಹೋದ್ರೆ ನಾವು ನೀರು ಕೊಡೋದಿಲ್ಲ. ನಾವು ಯುದ್ಧ ಮಾಡದೇನೆ ಗುಂಡು ಹಾರಿಸದೇನೆ ಪಾಕಿಸ್ತಾನವನ್ನು ಮೊಂಡಿಯೂರುವಂತೆ ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ನಾವು ಕೇಂದ್ರ ಸರ್ಕಾರದ ದೂರದೃಷ್ಟಿಯನ್ನು ಮೆಚ್ಚಲೇಬೇಕು. ಉರಿ ಮತ್ತು ಪುಲ್ವಾಮಾ ದಾಳಿಯ ನಂತರ ಭಾರತ ಇಂಡಸ್ ವಾಟರ್ ಕಮಿಷನ್ ಮೀಟಿಂಗ್ನಿಂದ ಹಿಂದೆ ಸರಿದಿದೆ. ನಿತಿನ್ ಗಡ್ಕರಿ ಅಂದೇ ಹೇಳಿದ್ರು, ನಮ್ಮ ಪಾಲಿನ ಒಂದೇ ಒಂದು ಹನಿ ನೀರನ್ನು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅವರ ಪ್ರಕಾರ ಅವರ ಭಾಗವೇ ರಾವಿ ನದಿಯ ಮೇಲೆ ಶಹಪೂರಿ ಕಂಡಿ ಡ್ಯಾಮ್ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ಉಜ್ ನದಿ ಯೋಜನೆ ನಿರ್ಮಾಣವಾಗ್ತಾ ಇದೆ. ಚೆನಾಬ್ ನದಿಯ ಮೇಲೆ ರಾಟ್ಲೆ ಮತ್ತು ಕಿಶನ್ಗಂಗ್ ಪ್ರಾಜೆಕ್ಟ್ಗಳು ರೆಡಿ ಆಗ್ತಿವೆ. ಇವೆಲ್ಲವನ್ನ ವೇಗವಾಗಿ ಮುಗಿಸಲಾಗ್ತಾ ಇದೆ. ಭಾರತ ಈಗ ರಕ್ಷಣಾತ್ಮಕ ಆಟ ಆಡ್ತಾ ಇದೆ. ಅಂದರೆ ಡಿಫೆನ್ಸಿವ್ ಆಟ ಶುರುವಾಗಿದೆ. ಆಕ್ರಮಣಕಾರಿ ಆಟ ಆಡ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಅರ್ಥವಾಗಿದೆ ಭಾರತ ಈಗ ಬದಲಾಗಿದೆ ಅಂತ. ಇನ್ನೇನು ಕೆಲವು ತಿಂಗಳು ಬಾಕಿ ಇದೆ, ದಿನಗಳಂತಾನೆ ಹೇಳಬಹುದು. 2026ರ ಮಾರ್ಚ್ 31ರಂದು ಈ ಡ್ಯಾಮ್ ಪೂರ್ಣಗೊಂಡು ನೀರು ನಿಲ್ಲಿಸಿದಾಗ ಜಮ್ಮು ಕಾಶ್ಮೀರದ ಸಂಬಾ ಮತ್ತು ಕಥುವಾದಲ್ಲಿ ಹಸಿರು ಕ್ರಾಂತಿಯಾಗಲಿದೆ. ಅಲ್ಲಿನ ರೈತರ ಆದಾಯ ಹೆಚ್ಚಾಗಲಿದೆ, ಗಡಿಭಾಗದ ಜನರಿಗೆ ಉದ್ಯೋಗ ಸಿಗಲಿದೆ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನೀರಿನ ಹಾಹಾಕಾರ ಶುರುವಾಗಲಿದೆ. ಇದು ಕೇವಲ ನೀರಿನ ವಿಚಾರ ಅಲ್ಲ ವೀಕ್ಷಕರೇ, ಇದು ಭಾರತದ ಸಾರ್ವಭೌಮತ್ವ ಮತ್ತು ಸ್ವಾಭಿಮಾನದ ಪ್ರತೀಕ. ಒಟ್ಟಾರೆಯಾಗಿ ಹೇಳೋದಾದರೆ ಶಹಪೂರ್ ಕಂಡಿ ಡ್ಯಾಮ್ ಪೂರ್ಣಗೊಳ್ತಾ ಇರೋದು ಭಾರತದ ಪಾಲಿಗೆ ಒಂದು ಐತಿಹಾಸಿಕ ಕ್ಷಣ. ದಶಕಗಳಿಂದ ನಾವು ಮಾಡ್ತಾ ಇದ್ದ ತಪ್ಪನ್ನು ಈಗ ಸರಿಪಡಿಸಿಕೊಳ್ತಾ ಇದ್ದೀವಿ. ಸಚಿವ ಜಾವೇದ್ ರಾಣಾ ಅವರ ಮಾತುಗಳು ಜಮ್ಮುವಿನ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ. ನಿಮಗೇನನ್ಸುತ್ತೆ ವೀಕ್ಷಕರೇ? ಭಾರತದ ಈ ನಿರ್ಧಾರ ಸರಿಯಾಗಿದೆ? ಪಾಕಿಸ್ತಾನ ಭಯೋತ್ಪಾದನೆ ನಿಲ್ಲಿಸೋವರೆಗೂ ನಾವವರಿಗೆ ನೀರು ಹರಿಯೋದಕ್ಕೆ ಬಿಡೋದಿಲ್ಲ. ಕಂಟ್ರೋಲ್ ಮಾಡಬೇಕಾ ಮಾಡಬಾರ್ದಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಅನಿಸಿಕೆಯ ಜೊತೆಗೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಮ್ಮ ರೈತರಿಗೆ, ಸೈನಿಕರಿಗೆ ಗೌರವ ಸಲ್ಲಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.